ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ವೃಷಭ ರಾಶಿಯವರ ಪಾಲಿಗೆ ಈ 2026ರ ಮೇ ತಿಂಗಳು ಒಂದು ಐತಿಹಾಸಿಕ ತಿಂಗಳು ಅಂದರೆ ತಪ್ಪಾಗೋದಿಲ್ಲ. ಯಾಕೆಂದರೆ ನಿಮ್ಮ ರಾಶಾಧಿಪತಿಯಾದ ಶುಕ್ರನ ಸಂಚಾರ ಮತ್ತು ಗುರುಗ್ರಹದ ವಿಶೇಷ ಸ್ಥಾನವು ನಿಮ್ಮ ಜೀವನದಲ್ಲಿ 16 ವರ್ಷಗಳಿಂದ ಬರೆದಿದ್ದ ಬದಲಾವಣೆಯನ್ನು ಈ ಒಂದೇ ತಿಂಗಳಲ್ಲಿ ತರುತ್ತೆ. ಈ 8 ನಿಮಿಷಗಳ ವಿಡಿಯೋದಲ್ಲಿ ನಾವು ನಿಮ್ಮ ಉದ್ಯೋಗ, ಹಣಕಾಸು, ಪ್ರೇಮ ಜೀವನ, ಆರೋಗ್ಯ ಮತ್ತು ಈ ತಿಂಗಳು ನೀವು ಮಾಡಬೇಕಾದ ಗುಪ್ತ ಪರಿಹಾರಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಈ ಮಾಹಿತಿಯನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಮಧ್ಯದಲ್ಲಿ ನೀವು ಮಿಸ್ ಮಾಡುವ ಒಂದು ಸಣ್ಣ ಅಂಶ ಕೂಡ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಕೀಲಿಕೈ ಆಗಿರಬಹುದು. ವೃಷಭ ರಾಶಿಯವರೇ, ನೀವು ಮೂಲತಃ ಸ್ಥಿರ ಸ್ವಭಾವದವರು ಮತ್ತು ಕಠಿಣ ಪರಿಶ್ರಮಿಗಳು. ಈ ಮೇ ತಿಂಗಳ ಆರಂಭದಿಂದನೇ ನಿಮಗೆ ಒಂದು ರೀತಿಯ ಮಾನಸಿಕ ನೆಮ್ಮದಿ ಅನ್ನೋದು ಸಿಗುತ್ತೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಅತಂತ್ರ ಸ್ಥಿತಿ ಮತ್ತು ಗೊಂದಲಗಳಿಗೆ ಈಗ ತೆರೆ ಅನ್ನೋದು ಬೀಳುತ್ತೆ. ಉದ್ಯೋಗದ ವಿಷಯಕ್ಕೆ ಬರೋದಾದರೆ ಮೇ ತಿಂಗಳು ನಿಮಗೆ ಅತ್ಯಂತ ಫಲಪ್ರದವಾಗಿರುತ್ತೆ. ನೀವು ಕೆಲಸ ಮಾಡುತ್ತಿರುವ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಅನ್ನೋದು ಹೆಚ್ಚಾಗುತ್ತೆ. ಇದು ನಿಮಗೆ ಆರಂಭದಲ್ಲಿ ಹೊರೆ ಅಂತ ಅನ್ನಿಸಬಹುದು, ಆದರೆ ನೆನ್ಪಿಡಿ, ಈ ಜವಾಬ್ದಾರಿಯೇ ನಿಮ್ಮ ಭವಿಷ್ಯದ ಉನ್ನತ ಸ್ಥಾನಕ್ಕೆ ಏಣಿಯಾಗಿರುತ್ತೆ. ನಿರುದ್ಯೋಗಿಗಳಿಗೆ ಈ ತಿಂಗಳು ಆಶಾದಾಯಕವಾಗಿರುತ್ತೆ. ವಿಶೇಷವಾಗಿ IT, ಬ್ಯಾಂಕಿಂಗ್ ಮತ್ತು ಕಲಾ ಕ್ಷೇತ್ರದಲ್ಲಿ ಇರುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕರೆ ಬರುವ ಸಾಧ್ಯತೆ ದಟ್ಟವಾಗಿ ಇರುತ್ತೆ. ನಿಮ್ಮ ಕಾರ್ಯಕ್ಷಮತೆ ಕಂಡು ಶತ್ರುಗಳು ಕೂಡ ಮಿತ್ರರಾಗುವ ಕಾಲ ಇದಾಗಿರುತ್ತೆ. ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡೋಣ. ವೃಷಭ ರಾಶಿಯವರಿಗೆ ಈ ತಿಂಗಳು ಧನ ಲಾಭದ ಯೋಗ ಇದೆ. ಶುಕ್ರನ ಅನುಗ್ರಹದಿಂದಾಗಿ ಐಷಾರಾಮಿ ವಸ್ತುಗಳ ಮೇಲೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳಿಂದ ಅಂದರೆ ಮ್ಯೂಚುವಲ್ ಫಂಡ್ಸ್ ಅಥವಾ ಚಿನ್ನದ ಮೇಲಿನ ಹೂಡಿಕೆಯಿಂದ ನಿಮಗೆ ನಿರೀಕ್ಷೆಗೂ ಮೀರಿದ ಲಾಭ ಅನ್ನೋದು ಸಿಗಬಹುದು. ಸ್ವಂತ ಮನೆ ಅಥವಾ ವಾಹನ ಖರೀದಿಸುವ ನಿಮ್ಮ ಹಳೆಯ ಕನಸು ಅನ್ನೋದು ಈ ತಿಂಗಳು ನನಸಾಗುವ ಟೈಮ್ ಅನ್ನೋದು ಬರುತ್ತೆ. ಆದರೆ ಒಂದು ಎಚ್ಚರಿಕೆ ಕೂಡ ಇರುತ್ತೆ. ಆದಾಯ ಹೆಚ್ಚಾದಂತೆ ಖರ್ಚು ಕೂಡ ಹೆಚ್ಚಾಗುತ್ತೆ. ವಿಶೇಷವಾಗಿ ಸಂಬಂಧಿಕರ ಅಥವಾ ಸ್ನೇಹಿತರ ಒತ್ತಾಯಕ್ಕೆ ಬಿದ್ದು ಅನಗತ್ಯವಾಗಿ ಸಾಲ ಮಾಡಬೇಡಿ. ಈ ತಿಂಗಳು ನೀವು ನೀಡುವ ಸಾಲ ವಾಪಸ್ ಬರೋದು ಕಷ್ಟ ಆಗ್ಬೋದು. ನಿಮ್ಮ ತಿಜೋರಿಯನ್ನು ಭದ್ರವಾಗಿಟ್ಕೊಳ್ಳಿ ಮತ್ತು ಉಳಿತಾಯದ ಕಡೆಗೆ ಗಮನವನ್ನು ಹರಿಸಿ. ಇನ್ನು ವ್ಯಾಪಾರ ಮತ್ತು ವ್ಯವಹಾರಸ್ಥರಿಗೆ ಈ ಮೇ ತಿಂಗಳು ಒಂದು ಸವಾಲಿನ ಜೊತೆಗೆ ಒಂದು ದೊಡ್ಡ ಅವಕಾಶವನ್ನು ಕೂಡ ತರುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರಿಗೆ ಹೊಸ ಮನ್ನಣೆ ಸಿಗುತ್ತೆ. ಹೊಸ ಗ್ರಾಹಕರನ್ನು ಸೆಳೆಯೋದಕ್ಕೆ ನೀವು ಮಾಡುವ ತಂತ್ರಗಳು ಯಶಸ್ವಿಯಾಗಿರುತ್ತೆ. ಹೋಟೆಲ್ ಉದ್ಯಮ, ಫ್ಯಾಷನ್ ಡಿಸೈನಿಂಗ್ ಅಥವಾ ಸೌಂದರ್ಯವರ್ಧಕ ಪದಾರ್ಥಗಳ ವ್ಯವಹಾರ ಮಾಡೋರಿಗೆ ಇದು ಸುಗ್ಗಿ ಕಾಲ. ಆದರೆ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವವರು ಲೆಕ್ಕಾಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಣ್ಣ ತಪ್ಪು ತಿಳುವಳಿಕೆ ಕೂಡ ದೊಡ್ಡ ಬಿರುಕಿಗೆ ಕಾರಣ ಆಗಬಹುದು. ಯಾವುದನ್ನೇ ಕೂಡ ನೀವು ಲಿಖಿತ ರೂಪದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಈ ತಿಂಗಳು ನಿಮಗೆ ಲಾಭದಾಯಕ. ಕುಟುಂಬ ಜೀವನದ ಅದ್ರ ಬಗ್ಗೆ ಹೇಳೋದಾದರೆ ವೃಷಭ ರಾಶಿಯವರ ಮನೆಯಲ್ಲಿ ಸಂತೋಷದ ವಾತಾವರಣ ಅನ್ನೋದು ಇರುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ತಿಂಗಳು ಮಾತುಕತೆಯ ಮೂಲಕ ಬಗೆಹರಿಯುತ್ತೆ. ಪತಿ ಪತ್ನಿಯರ ನಡುವೆ ಮಧುರ ಬಾಂಧವ್ಯ ಅನ್ನೋದು ಇರುತ್ತೆ. ಪ್ರೇಮಿಗಳಿಗೆ ಈ ತಿಂಗಳು ಅತ್ಯಂತ ರೊಮ್ಯಾಂಟಿಕ್ ಆಗಿರುತ್ತೆ. ನಿಮ್ಮ ಪ್ರೇಮ ಸಂಬಂಧ ಮದುವೆಯ ಹಂತಕ್ಕೆ ತಲುಪಬಹುದು. ಮನೆಯಲ್ಲಿ ಮದುವೆ ಅಥವಾ ನಾಮಕರಣದಂತಹ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳನ್ನೋದು ನಡೆಯುತ್ತೆ. ಮಕ್ಕಳ ಕಡೆಯಿಂದ ನಿಮಗೆ ಶುಭ ಸುದ್ದಿ ಅನ್ನೋದು ಕೇಳಿ ಬರುತ್ತೆ. ಅವರ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಹೆಮ್ಮೆಯನ್ನು ತರುತ್ತೆ. ಆರೋಗ್ಯದ ವಿಷಯದಲ್ಲಿ ಹೇಳೋದಾದರೆ ವೃಷಭ ರಾಶಿಯವರು ಈ ತಿಂಗಳು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಶುಕ್ರನ ಪ್ರಭಾವದಿಂದಾಗಿ ನೀವು ಅತಿಯಾದ ಸಿಹಿ ಪದಾರ್ಥಗಳು ಅಥವಾ ಎಣ್ಣೆ ಪದಾರ್ಥಗಳ ಸೇವನೆಗೆ ಮನಸ್ಸು ಮಾಡಬಹುದು. ಇದು ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಗಂಟಲು ಅಥವಾ ಕಣ್ಣಿನ ಸಮಸ್ಯೆ ಇರುವವರು ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನು ಭೇಟಿ ಮಾಡಿ. ಪ್ರತಿದಿನ ಬೆಳಿಗ್ಗೆ ನಡಿಗೆ ಮತ್ತು ಪ್ರಾಣಾಯಾಮ ಮಾಡೋದರಿಂದ ನಿಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಅನ್ನೋದು ಸಂಚಾರವಾಗುತ್ತೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಂಗೀತ ಕೇಳೋದು ಅಥವಾ ನಿಮ್ಮ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳೋದು ಉತ್ತಮವಾಗಿರುತ್ತೆ. ಈ ತಿಂಗಳ ನಿಮ್ಮ ಅದೃಷ್ಟದ ಬಗ್ಗೆ ಹೇಳೋದಾದರೆ ಬಿಳಿ ಮತ್ತು ಕೆನೆ ಬಣ್ಣ, ಕ್ರೀಮ್ ಕಲರ್ ಏನಿದೆ, ನಿಮಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತೆ. ಯಾವುದೇ ಮುಖ್ಯ ಕೆಲಸಕ್ಕೆ ಹೋಗಬೇಕಾದ್ರೆ ಬಿಳಿ ಬಣ್ಣದ ಬಟ್ಟೆ ಧರಿಸೋದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 6. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಈ ಸಂಖ್ಯೆಯ ಕಡೆಗೆ ನೀವು ಗಮನವನ್ನು ಹರಿಸಿ.
ಈಗ ಅತ್ಯಂತ ಮುಖ್ಯವಾದ ಭಾಗ ವೃಷಭ ರಾಶಿಯವರ ಒಂದು ದೋಷ ನಿವಾರಣೆ ಮತ್ತು ಪರಿಹಾರ. ಈ ತಿಂಗಳು ನಿಮಗೆ ಬರಬಹುದಾದ ಸಣ್ಣ ಪುಟ್ಟ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಕೆಲವು ಸರಳ ಉಪಾಯಗಳನ್ನು ಮಾಡಬಹುದು. ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಸಿಹಿಯನ್ನು ಅರ್ಪಿಸಿ. ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ತಿನ್ನಿಸೋದು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಇದು ನಿಮ್ಮ ರಾಶ್ಯಾಧಿಪತಿಯನ್ನು ಬಲಪಡಿಸುತ್ತೆ ಮತ್ತು ನಿಮಗೆ ಸಮಾಜದಲ್ಲಿ ಗೌರವವನ್ನು ತಂದುಕೊಡುತ್ತೆ. ಇನ್ನು ಬಡ ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದಕ್ಕೆ ಅಥವಾ ಶಾಲಾ ಸಾಮಗ್ರಿಗಳನ್ನು ದಾನ ಮಾಡೋದು ನಿಮಗೆ ಪುಣ್ಯ ಫಲವನ್ನು ತಂದುಕೊಡುತ್ತೆ. ಕೊನೆಯದಾಗಿ ವೃಷಭ ರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ತಾಳ್ಮೆಗೆ ಸಿಗುವ ಪ್ರತಿಫಲದ ಕಾಲ. ನೀವು ಇದುವರೆಗೆ ಪಟ್ಟ ಶ್ರಮಕ್ಕೆ ಈಗ ದೇವರು ಫಲವನ್ನು ನೀಡ್ತಾ ಇದ್ದಾನೆ. ನಕಾರಾತ್ಮಕ ಆಲೋಚನೆಗಳನ್ನು ದೂರ ಇಡಿ ಮತ್ತು ನಿಮ್ಮ ಗುರಿಯತ್ತ ಗಮನವನ್ನು ಹರಿಸಿ. ನಿಮ್ಮ ಸುತ್ತಮುತ್ತಲಿರುವ ಜನರು ನಿಮ್ಮನ್ನು ಟೀಕಿಸಬಹುದು, ಆದರೆ ನಿಮ್ಮ ಯಶಸ್ಸೇ ಅವರಿಗೆ ಉತ್ತರ ಆಗಲಿ. ಈ ತಿಂಗಳ ಅಂತ್ಯದ ವೇಳೆಗೆ ನೀವು ಒಂದು ದೊಡ್ಡ ಸಾಧನೆ ಮಾಡಿದರ ತೃಪ್ತಿಯನ್ನು ಅನುಭವಿಸ್ತೀರಾ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಈಗಲೇ ಲೈಕ್ ಮಾಡಿ. ನಿಮ್ಮ ವೃಷಭ ರಾಶಿಯ ಫ್ರೆಂಡ್ ಜೊತೆ ಮತ್ತು ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರಿಬೇಡಿ. ನಿಮ್ಮ ಎಲ್ಲರ ಬಾಳು ಬಂಗಾರವಾಗಿರಲಿ. ಆ ತಾಯಿ ಲಕ್ಷ್ಮಿ ನಿಮಗೆ ಸಕಲ ಐಶ್ವರ್ಯ ಆರೋಗ್ಯವನ್ನು ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.